ಹಲೋ ಮೈ ಡಿಯರ್ ಚಿಲ್ಡ್ರನ್, ನಾನು ಬಸವರಾಜ್ ಒಳಕಲ್ದಿನ್ನಿ, ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಚಂದೂರಿನ ಸಂಸ್ಥಾಪಕ ಅಧ್ಯಕ್ಷರು. ಮಕ್ಕಳೇ, ನಿಮಗಾಗಿ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರೀತಕ್ಕಂಥ ಮಕ್ಕಳಿಗಾಗಿ ಒಂದಿಷ್ಟು ವಿಶೇಷ ಪ್ರಶ್ನೆಗಳನ್ನ, ಅದು ವಿಶೇಷವಾಗಿ ಮ್ಯಾಥಮೆಟಿಕ್ಸ್ ಪಾರ್ಟ್ 3 ಕಂಪ್ಲೀಟ್ ಸೈನ್ಸ್ಗೂ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆ ತೆಗೆದುಕೊಂಡು ಬಂದಿನಿ. ಇದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಚಂದನೂರು ವತಿಯಿಂದ ನಡೀತಕ್ಕಂತಹ ಒಂದು ಆನ್ಲೈನ್ ಕ್ಲಾಸು. ಇಲ್ಲಿ ಮೊದಲ ಪ್ರಶ್ನೆ ನಿಮಗಾಗಿ 2024 ಸೈನ್ಸ್ ಸ್ಕೂಲಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದೆ. ಓದ್ಕೊಡ್ರಿ ಮತ್ತು ಸಾಲ್ವ್ ಮಾಡ ನೋಡೋಣ. ನಿಮ್ಮ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಎಸ್, ನಾನು ಒಂದ್ಸಲ ಪ್ರಶ್ನೆ ಓದ್ತೀನಿ. ಯಾವುದೇ ಪ್ರಶ್ನೆಯಲ್ಲಿ ಮಕ್ಕಳೇ ಸೈನ್ಸ್ ಸ್ಕೂಲಲ್ಲಿ ಆ ಒಂದು 50 ಪ್ರಶ್ನೆಗಳಿರ್ತಾವೆ ನಿಮಗೆ. ಸೈನ್ಸ್ ಸ್ಕೂಲ್ ವಿಶೇಷವಾಗಿ ಗಣಿತದ 50 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿದ್ರೆ ನಿಮಗೆ 3 ಅಂಕ ಸಿಗ್ತೈತಿ, ಹೌದಾ? ಆದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ನೋಡಿದ ತಕ್ಷಣನೇ ಆನ್ಸರ್ ಬರ್ತಕ್ಕಂಥ ಪ್ರಶ್ನೆ ಇರ್ತಾವ, ಅಷ್ಟು ಸ್ಥಳ ಇರ್ತಾವ. ಸೊ ಆ ಭಾವನೆ ನಿಮಗಿರ್ಲಿ. ನೀವು ಪ್ರಯತ್ನ ಪಟ್ಟರೆ 50ಕ್ಕೆ 50 ಅಂಕಗಳನ್ನ ಪಡೆದುಕೊಳ್ಳಬಹುದು. ಸೊ ಆ ತರ ಒಂದಿಷ್ಟು ಪ್ರಶ್ನೆಗಳನ್ನ, ಒಂದಿಷ್ಟು ನಿಮಗಾಗಿ ಮಾಹಿತಿಯನ್ನು ತೆಗೆದುಕೊಂಡು ಬಂದಿನಿ. ಸೈನ್ಸ್ ಸ್ಕೂಲ್ ಎಕ್ಸಾಮ್ 2004ರಲ್ಲಿ ಈ ಪ್ರಶ್ನೆಯನ್ನು ಮಾಡಿದ್ದಾರೆ. ನೋಡಿ, ಮೊದಲ ಪ್ರಶ್ನೆ, ರವಿ 1 ಮೀಟರ್ಗೆ 9 ರೂಪಾಯಿ ದರದಲ್ಲಿ 8.13 ಮೀಟರ್ ಬಟ್ಟೆಯನ್ನು ಖರೀದಿಸಿದನು. ಹಾಗಾದರೆ ರವಿ ಎಷ್ಟು ಹಣವನ್ನು ಕೊಡಬೇಕಾಗುತ್ತದೆ? ಓಕೆ, Ravi bought 8 whole 1/3 meters of cloth at the rate of ₹9 per meter. How much money Ravi has to pay for the shopkeeper? So this is very easy question. ಸೊ ನಾವು ಸೊಲ್ಯೂಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಪಾಯಿಂಟ್ಸ್ ನೋಡ್ಕೋಬೇಕು. ಕೇವಲ 2 ಅಂಕ ಅದಾವ ಇಲ್ಲಿ ಅಷ್ಟೇ. ಇವನ್ ಏನ್ ಮಾಡ್ಬೇಕಂತಕ್ಕಂಥದ್ದು ಇಲ್ಲಿ ಬಹಳ ಈಸಿಯಾಗಿ ಕೊಟ್ಟಿದ್ದಾರೆ. ದರ ಅಂದ್ರೆ ಬೆಲೆ, ಮೀಟರ್ಗೆ ಬೆಲೆ, ಪ್ರತಿ 1 ಮೀಟರ್ಗೆ ಅಂತ ಕೊಟ್ಟಿದ್ದಾರೆ. 1 ಮೀಟರ್ಗೆ 9 ರೂಪಾಯಿ ಆದ್ರೆ 8.13 ಮೀಟರ್ ಬಟ್ಟೆ ಖರೀದಿ ಮಾಡಿರ್ತೀರಿ. ಅಂಗಡಿ ಹತ್ರ ನೀವು ಎಷ್ಟು ದುಡ್ಡು ಕೊಡ್ತೀರಿ? ಇಂಪಾರ್ಟೆಂಟ್. ಒಂದು ವಸ್ತುವಿನ ಬೆಲೆ ಕೊಟ್ಟು ಅದೇ ತರ ಹೆಚ್ಚು ವಸ್ತುಗಳ ಬೆಲೆ ಕೇಳಿದಾಗ ಗುಣಿಸ್ಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕು. ಅಂದ್ರೆ 1 ಮೀಟರ್ಗೆ 9 ರೂಪಾಯಿ, ನೀವ್ ಎಷ್ಟು ಮೀಟರ್ ತಗೊಂಡ್ರಿ ನೋಡ್ರಿ, 8.13 ಮೀಟರ್ ತಗೊಂಡ್ರಿ. ಜಸ್ಟ್ ಇಂಟು ಮಾಡ್ರಿ, ನಿಮ್ಗೆ ಆನ್ಸರ್ ಸಿಗ್ತೈತಿ. ಈ ಭಿನ್ನರಾಶಿ ಗುಣಾಕಾರ ಮಾಡ್ಬೇಕಾದಾಗ ನೋಡ್ರಿ, 9 ಅನ್ನಂಗಿಲ್ಲ, 9/1 ಅಂತ ಬರ್ಕೋಬೇಕು. 9/1 ಆಗ್ತೈತಿ. ಇಂಟು ಇದು ಮಿಶ್ರ ಐತಿ, ವಿಷಮಕ್ಕೆ ತಗೊಂಬರಿ. ಓಕೆ, 8 3 24, 1 25, 25/3 ಕಡತ್ ಹೋಗುತ್ತಾ. 3 1 3, 3 3 9. ಸೊ ಇವೆರಡನ್ನ ಇಂಟು ಮಾಡ್ರಿ, 25 3 75 ರೂಪಾಯಿ ಆಗ್ತೈತಿ. ಅಂದ್ರೆ ಆನ್ಸರ್ ಯಾವ್ದಿಲ್ಲಿ? ಎ ಉತ್ತರ ರೈಟ್. ಒಂದು ವಸ್ತುವಿನ ಬೆಲೆ ಕೊಟ್ಟು ಹೆಚ್ಚು ವಸ್ತುಗಳ ಬೆಲೆ ಕೇಳಿದಾಗ ನೀವು ಗುಣಾಕಾರ ಮಾಡಬೇಕು. ತುಂಬಾ ಈಸಿ ಇರ್ತಕ್ಕಂಥ ಪ್ರಶ್ನೆ. ಓಕೆ, ಈ ತರ ಒಂದಿಷ್ಟು ಪ್ರಶ್ನೆ ಪ್ರಾಕ್ಟೀಸ್ ಮಾಡ್ರಿ, ಇನ್ನು ನಿಮ್ಗೆ ಅನುಕೂಲ ಆಗುತ್ತಾ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡ್ಕೊಡು, ಒಂದ್ಸಲ ಓದ್ರಿ. 3 7 4 5 7 9 1 2 3 5 ಇವುಗಳಲ್ಲಿ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಇವುಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯಿರಿ, ಆರೋಹಣ ಕ್ರಮದಲ್ಲಿ ಬರೆಯಿರಿ. ಓಕೆ, ರೈಟ್ ದೀಸ್ ಫ್ರಾಕ್ಷನ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಓಕೆ, ಅಥವಾ ಸ್ಮಾಲೆಸ್ಟ್ ವ್ಯಾಲ್ಯೂ ಇಂದ ಲಾರ್ಜೆಸ್ಟ್ ವ್ಯಾಲ್ಯೂಗೆ ಬರೀರಿ ಅಂತ ಐತೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿಶೇಷವಾಗಪ್ಪ ಅಂದ್ರೆ ಅಂಶಗಳು ಬೇರೆ ಬೇರೆ ಅದಾವು, ಛೇದಗಳು ಬೇರೆ ಬೇರೆ ಅದಾವ. ಅಂಶ ಮತ್ತು ಚೌಂಶಗಳು ಎಲ್ಲಾ ಸಮ ಇದ್ರೆ ಬೇರೆ ಒಂದು ಟ್ರಿಕ್ ಇತ್ತು. ಛೇದಗಳು ಎಲ್ಲಾ ಸಮ ಇದ್ರೆ ಒಂದು ಟ್ರಿಕ್ ಇತ್ತು. ಇಲ್ಲಿ ಅಂಶನೂ ಸಮ ಇಲ್ಲ, ಛೇದನೂ ಸಮ ಇಲ್ಲ. ಹಿಂಗಿದ್ದಾಗ ಏನ್ ಮಾಡ್ಬೇಕಂದ್ರೆ ನಮಗೆ ವ್ಯಾಲ್ಯೂ ಗೊತ್ತಾಗಬೇಕು. ವ್ಯಾಲ್ಯೂವನ್ನ ಚಿಕ್ಕ ವ್ಯಾಲ್ಯೂ ಇಂದ ದೊಡ್ಡ ವ್ಯಾಲ್ಯೂ ಹೋಗ್ತಕ್ಕಂತ ಒಂದು ಇಲ್ಲಿ ಕೆಲಸ ಇದೆ. ಹಾಗಾದ್ರೆ ನಾವು ಇವನ್ ಏನ್ ಮಾಡ್ಬೋದು? ಈಗ 3 7 ಐತಲ್ಲ, ಅದನ್ನ ದಶಮಾಂಶ ತರ್ಬೇಕು ನಾವು. ದಶಮಾಂಶ ತಂದ್ರೆ ಬಹಳ ಈಸಿ ಆಗುತ್ತ. ಹೆಂಗ್ ತರೋದು ನೋಡ್ರಿ, ಈಗ ಆ 3ಕ್ಕ 7 ಭಾಗಿಸ್ರಿ. 0 ಕೊಟ್ಟು ಪಾಯಿಂಟ್ ಕೊಟ್ರೆ ಒಂದು 0 ಬರುತ್ತೆ. 7 4 28, ಎಷ್ಟು ಉಳಿತಲ್ಲಿ? 2 ಉಳಿತು, ಪಾಯಿಂಟ್ ಒಂದು 0 ಕೊಡುತ್ತ. 7 2 14 ಇರ್ಲಿ ಅಷ್ಟೇ. ಓಕೆ, 0.42 ಇದರದ್ದು. ನೆಕ್ಸ್ಟ್ ಅದೇ ತರನಾಗಿ 4 5 ಇರೋದು ನೋಡ್ಕೊಂಡ್ಬಿಡ್ರಿ. ಓಕೆ, ಈಗ 4ಕ್ಕ 5 ಭಾಗಿಸ್ಬೇಕು ನೀವು. 0 ಕೊಟ್ಟು ಪಾಯಿಂಟ್ ಕೊಟ್ರೆ 0 ಬರುತ್ತೆ. 5 8 40 ಬರುತ್ತೆ. ರೈಟ್, ಉತ್ತರ ಸಿಕ್ತು ನಮ್ಗೆ. ಎಷ್ಟು ಬಂತು ಇಲ್ಲಿ? 0.8 ಬಂತು. ನೆಕ್ಸ್ಟ್ ಯಾವುದು? ಈಗ 7 9 ತಗೋರಿ. 7 9 ಈಕ್ವಲ್ ಟು 7ಕ್ಕ 9 ಭಾಗಿಸ್ಬೇಕು ನೀವು. 0 ಕೊಟ್ಟು ಪಾಯಿಂಟ್ ಕೊಟ್ರೆ ಒಂದು 0 ತಗೋಬಹುದು ನೀವು. 9 7 63, 9 8 72, 9 7 63, 7 ಉಳಿತು, ಮತ್ತೆ ಅಷ್ಟೇ ಬರ್ತೈತಿ. ಓಕೆ, 0 ಈ ಪಾಯಿಂಟ್ 1 0 ಕೊಡುತ್ತಾ. ಮತ್ತೆ 9 7 63. ಓಕೆ, 0.77 ಬರ್ತೈತಿ.
0.77 ರೈಟ್. ಈಗ ಒಂದೆರಡು ಅಂಶ ಅಂದ್ರೆ ನಿಮ್ಗೆ ಗೊತ್ತೈತಿ, ಒಂದೆರಡು ಅಂಶ ಅಂದ್ರೆ ಅರ್ಧ, ಅರ್ಧ ಅಂದ್ರೆ 0.5. ಇದೆಲ್ಲ ನೆನ್ಪಿಡ್ಬೇಕಂತ. ಲಾಸ್ಟ್ ಏನೈತೆ ಅಲ್ಲಿ 3 ಅಂಶ ಐತಿ. ಈ 3 ಅಂಶನ್ನು ಕೂಡ ನೀವು ದಶಮಾಂಶ ತರಬೇಕು. 5 3ಕ್ಕೆ ಭಾಗಿಸ್ರಿ, 0 ಕೊಟ್ಟು ಪಾಯಿಂಟ್ ಕೊಟ್ಟು 0 ಬರುತ್ತಾ. 5 6 31 0.6 ಬಂತು, 0.6 ಬಂತು. ಸೊ ಈಗ ನಾವು ಅಸೆಂಡಿಂಗ್ ಆರ್ಡರ್ ಅಲ್ಲೇ ಬರೀಬೇಕು, ಏರಿಕೆ ಕ್ರಮದಲ್ಲಿ ಬರೀಬೇಕಂದ್ರೆ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ದಿ ಫ್ರಾಕ್ಷನ್. ಸ್ಮಾಲೆಸ್ಟ್ ವ್ಯಾಲ್ಯೂ ಅಂದ್ರೆ ನೋಡಿ, ಪಾಯಿಂಟ್ ಗಿಂತ ಮುಂಚೆ ಎಲ್ಲಾ ಸಂಖ್ಯೆಗಳಲ್ಲಿ 0 ಇದೆ ಗೊತ್ತಾಗದಲ್ಲ, ಅಂದ್ರೆ ಪಾಯಿಂಟ್ ನಂತರ ಹೋಗ್ರಿ ಸ್ಮಾಲೆಸ್ಟ್ ನಂಬರ್ ಸಿಗುತ್ತೆ. ಪಾಯಿಂಟ್ ನಂತರ ಮೊದಲ ಸ್ಥಾನಕ್ಕೆ ಹೋಗ್ರಿ. ಇಲ್ಲಿ ಏನಿದೆ ನೋಡ್ರಿ, ಎಸ್ ಮೊದಲ ಸ್ಥಾನಕ್ಕ ಇಲ್ಲಿ 4 ಐತಿ, ಇಲ್ಲಿ 8 ಐತಿ, ಇಲ್ಲಿ ಏನೈತಿ 7 ಐತಿ, ಇಲ್ಲಿ 5 ಐತಿ, ಇಲ್ಲಿ 6 ಐತಿ. ಅಂದ್ರೆ ಚಿಕ್ಕ ಸ್ಥಾನ 6 5 7 8 4. ಅಂದ್ರೆ ಮೊದಲ ಸ್ಥಾನ ಯಾವ್ದು ಸಿಕ್ತಪ್ಪ ಅಂತಂದ್ರೆ ನಮಗೆ ಮೊದಲ ಸ್ಥಾನ ಅಂದ್ರೆ ಸಣ್ಣ ಸ್ಥಾನ ಇರ್ತಕ್ಕಂಥದ್ದು ಇದು ಭಿನ್ನರಾಶಿ. ಯಾವ್ದು ತಗೋಬೇಕು, ನಾವು ಇದನ್ನ ತೊಗೊಳಂಗಿಲ್ಲ, ಭಿನ್ನರಾಶಿನೇ ತಗೋಬೇಕು. 3 7 ಅಂಶ ತಗೋಬೇಕು. ಅಸೆಂಡಿಂಗ್ ಆರ್ಡರ್ ಮೊದಲು ನಾವು ಚಿಕ್ಕ ಸಂಖ್ಯೆ ಬರೀಬೇಕು. ಓಕೆ, 3 7 ಅಂಶ ಮೊದಲ ಸಂಖ್ಯೆ ಸಿಕ್ತು ನಮಗ, ಇದನ್ನ ತೊಗೊಳಂಗಿಲ್ಲ, ಮುಗಿತದು. ಅದು ಬಿಟ್ರೆ ಸಣ್ಣದ್ ಯಾವ್ದಪ್ಪ ಅಂತಂದ್ರೆ ಇಲ್ಲ ಐತಿ ನೋಡ್ರಿ, 1 2 ಅಂಶ ಐತಿ, 1 2 ಅಂಶ. ಓಕೆ, ಈ ಉಳಿದಂತ ಸಂಖ್ಯೆಗಳಲ್ಲಿ 0.8 0.7 0.6 ಇದು ಸಣ್ಣದಾಗ್ತೈತಿ. ಅಂದ್ರೆ ಏನದು 3 5 ಅಂಶ, 3 5 ಅಂಶ. ಓಕೆ, ಇನ್ನು ಉಳಿದಂತ ಸಂಖ್ಯೆಯಲ್ಲಿ ಇವೆರಡರಲ್ಲಿ ಸಣ್ಣದು 7 9 ಅಂಶ, ಆಮೇಲೆ 4 5 ಅಂಶ. ಯಾಕಂದ್ರೆ ಇದು ಓಕೆ 7 9 ಅಂಶ, ಕೊನೆಗೆ 4 5 ಅಂಶ. ಈ ಭಿನ್ನರಾಶಿಯನ್ನ, ಈ ಲೈನ್ ಅನ್ನ ನಾವು ಇದರಲ್ಲಿ ಹುಡುಕ್ಬೇಕು. 1 2 3 4 5 ಅದಾವು, 1 2 3 4 5. ಈಗ 3 7 ಅಂಶ 1 2 ಅಂಶ, 3 7 ಅಂಶ 1 2 ಅಂಶ, ನೆಕ್ಸ್ಟ್ 3 5 ಅಂಶ, ಆಮೇಲೆ 7 9 ಅಂಶ ಮತ್ತು 4 5 ಅಂಶ. ಅಂದ್ರೆ ಆಪ್ಷನ್ 1ನೇದ್ದೇ ರೈಟ್ ಐತಿ. ಮಕ್ಕಳೇ ಇಲ್ಲಿ ಏನ್ ಆನ್ಸರ್ ಮಾಡೋದು, ಏನು ತಿಳ್ಕೊಂಡ್ರ ಅಂತಂದ್ರೆ ಅಂಶಗಳು ಸಮ ಇಲ್ಲ, ಎಲ್ಲಾ ಅಂಶಗಳು ಸಮ ಇದ್ದಾಗ ಒಂದು ಏರಿಕೆ ಕ್ರಮ ಬರೀತಕ್ಕಂಥ ಮೆಥಡ್ ಬೇರೆ, ಎಲ್ಲಾ ಛೇದಗಳು ಸಮ ಇದ್ದಾಗ ಒಂದು ಮೆಥಡ್ ಬೇರೆ ಇತ್ತು. ಸೊ ಇಲ್ಲಿ ಅಂಶಗಳು ಸಮ ಇಲ್ಲ, ಛೇದಗಳು ಸಮ ಇಲ್ಲ ಅಂತ ಸಂದರ್ಭದಲ್ಲಿ ಅವುಗಳನ್ನ ದಶಮಾಂಶಕ್ಕೆ ನೀವು ಪರಿವರ್ತನೆ ಮಾಡ್ಕೋಬೇಕು. ದಶಮಾಂಶಕ್ಕೆ ಪರಿವರ್ತನೆ ಮಾಡಿಕೊಂಡು ಅವಾಗ ಒಂದು ವ್ಯಾಲ್ಯೂ, ಚಿಕ್ಕ ವ್ಯಾಲ್ಯೂ ದೊಡ್ಡ ವ್ಯಾಲ್ಯೂ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ನಾವು ಇವನ್ ಏನ್ ಮಾಡ್ಬೇಕು, ದೊಡ್ಡ ಸಂಖ್ಯೆ ಬೇಕಾ, ಓಕೆ ದೊಡ್ಡ ಸಂಖ್ಯೆ ಕಂಡುಹಿಡಿಬಹುದು. ಚಿಕ್ಕ ಸಂಖ್ಯೆ ಬೇಕಾ, ದಶಮಾಂಶದಲ್ಲಿ ಚಿಕ್ಕ ಸಂಖ್ಯೆ ಕಂಡುಹಿಡಿದು ಅದು ಭಿನ್ನರಾಶಿ ಹುಡುಕ್ಬೇಕು. ಈಗ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏರಿಕೆ ಕ್ರಮಕ್ಕೆ ಮೊದಲು ಸಣ್ಣ ಸಂಖ್ಯೆ, ಅಲ್ಲಿಂದ ಬರ್ಕೋವಂತ ದೊಡ್ಡ ಸಂಖ್ಯೆ ತಾನು ಹೋಗ್ಬೇಕು. ಮಕ್ಕಳ ನಿಮಗೆಲ್ಲ ಅರ್ಥ ಆಗುತ್ತೆ ಅನ್ಕೊಂತೀನಿ. ಈಗ ಮುಂದಿನ ಪ್ರಶ್ನೆ. ಓಕೆ ಮೈ ಡಿಯರ್ ಚಿಲ್ಡ್ರನ್, ವಿಶೇಷವಾಗಿ ಪ್ರತಿ ವರ್ಷ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ನಿಮ್ಮ ಮಕ್ಕಳಿಗೆ ಅಂದ್ರೆ ಯಾರು ಪ್ರೆಸೆಂಟ್ 4th ಓದ್ತಕ್ಕಂಥ ಮಕ್ಕಳು, ಪ್ರೆಸೆಂಟ್ 4th ಓದ್ತಿರ್ಬೇಕು, ಇಲ್ಲಿ ಮೆನ್ಷನ್ ಮಾಡಿ ನಾವು. ಓಕೆ, ಪ್ರೆಸೆಂಟ್ 4th ಓದ್ತಕ್ಕಂಥ ಮಕ್ಕಳು ಅಂದ್ರೆ 4th ಓದಿ 5th ಬರ್ತಲ್ಲ, ಆ ಮಕ್ಕಳಿಗೆ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ 2025 ಅಂತ ಹೇಳಿ ಒಂದು ಎಕ್ಸಾಮ್ ಅನ್ನ ಮಾಡ್ತಾ ಇದ್ವಿ. ಇದನ್ನ ಎಕ್ಸಾಮ್ ಯಾರು ಬರೀಬಹುದು, CBSE ಓದ್ತಾ ಇರ್ಲಿ, ICSE ಓದ್ತಾ ಇರ್ಲಿ, ಕನ್ನಡ ಮೀಡಿಯಂ ಓದ್ತಾ ಇರ್ಲಿ, ಇಂಗ್ಲಿಷ್ ಮೀಡಿಯಂ ಓದ್ತಾ ಇರ್ಲಿ, ಆದ್ರೆ 4ನೇ ತರಗತಿ ಓದ್ತಿರ್ಬೇಕು ಅಥವಾ 4ನೇ ತರಗತಿ ಈಗೇನು ಮುಂದೆ ಬರೀತಾರೆ ಎಕ್ಸಾಮ್, ಅಂತಹ ಮಕ್ಕಳು ಈ ಪರೀಕ್ಷೆಯನ್ನು ಬರೀಬಹುದು. ಸರ್ ಈ ಪರೀಕ್ಷೆ ಯಾಕೆ ಬರೀಬೇಕ್ರಿ ಸರ್? ಈ ಪರೀಕ್ಷೆಯನ್ನ ಹೇಳ್ತೀನಿ ನಿಮಗೆ. ಯಾಕಂದ್ರೆ 4 ಮುಗಿದು 5ನೇ ಕ್ಲಾಸ್ ನೀವು ಬರ್ತೀರಪ್ಪ ಅಂತಂದ್ರೆ 5ನೇ ತರಗತಿಗೆ ತರಬೇತಿಗೆ ನಾವು ತಗೊಂತ ಇದೀವಿ. ಆದ್ರೆ ಅತ್ಯಂತ ಬಡ ಮಕ್ಕಳು ಇರ್ತಾವು, ಪ್ರತಿಭಾವಂತರಿರ್ತಾರ, ಕೋಚಿಂಗ್ ಎಲ್ಲ ಫೀಸ್ ಕಟ್ಲಿಕ್ಕೆ ಆಗಲ್ಲ. ಅಂತಹ ಮಕ್ಕಳಿಗೆ ವಿಶೇಷವಾಗಿ ಒಂದು ಎಕ್ಸಾಮ್ ಅನ್ನು ಮಾಡಿ ಅದರಲ್ಲಿ ಉತ್ತಮ ಅಂಕವನ್ನು ಪಡೆದಂತ ಮಕ್ಕಳಿಗೆ 50 ಪ್ರಶ್ನೆಗಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ರೆ 50ಕ್ಕೆ 50 ಅಂಕ ತಗೊಂಡ್ರೆ ನಿಮಗೆ ಯಾವುದು ₹1 ಫೀಸ್ ಕಟ್ತಕ್ಕಂಥ ಅವಶ್ಯಕತೆ ಇಲ್ಲ. ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಅಂತಹ ಮಕ್ಕಳಿಗೆ ವರ್ಷ ಪೂರ್ತಿ ಊಟ ವಸತಿಯೊಂದಿಗೆ ಶಿಕ್ಷಣವನ್ನು ಕೊಡಲಾಗುವುದು. ರಾಷ್ಟ್ರ ಮಟ್ಟದ ಮತ್ತು ನಮ್ಮ ರಾಜ್ಯ ಮಟ್ಟದ ಎಲ್ಲಾ ಪ್ರವೇಶ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಡಲಾಗುವುದು. ಸರ್ ಔಟ್ ಆಫ್ ಔಟ್ ಇದ್ದವ್ರಿಗೆ ಅಷ್ಟೇನ್ರಿ? ಇಲ್ಲ, ಈ 45 ಕ್ರಾಸ್ ಆದಂತ ಮಕ್ಕಳಿಗೆ ಒಂದಿಷ್ಟು ಉಚಿತವಾದಂತ ಶಿಕ್ಷಣ ಐತಿ, ಊಟ ಮತ್ತು ವಸತಿಯನ್ನ ನೀವು ಅದೇನು ಬರ್ತದ ಪೇ ಮಾಡ್ಬೇಕು. ಅಂದ್ರೆ ಇಲ್ಲಿ ಕೋಚಿಂಗ್ ಸೇರಿಸಬೇಕಾದ್ರೆ ಅಷ್ಟೇ ಬರೀಬೇಕಾ? ಹಂಗೇನಿಲ್ಲ. 4ನೇ ತರಗತಿವರೆಗೆ ನಿಮ್ಮ ಮಕ್ಕಳು ಏನ್ ಅಭ್ಯಾಸ ಮಾಡಿದವು, ಏನು ಕಲಿಕೆ ಆಗಿದೆ, ಏನ್ ನಿಜವಾಗ್ಲೂ ಅವ್ರು ಏನ್ ಕಲ್ತಾರ, ಅವ್ರ ಸಾಮರ್ಥ್ಯ ಏನು ಅಂತ ನೋಡ್ಬೇಕಂದ್ರೂ ನೀವು ಈ ಪರೀಕ್ಷೆನ ಬರೀಬಹುದು.
ಸೊ ಈ ಪರೀಕ್ಷೆ ಯಾರಿಗಪ್ಪ ಅಂದ್ರೆ ಸ್ಟೇಟ್ ಸಿಲೆಬಸ್ ಓದ್ತಾ ಇರಲಿ, ಫೋರ್ತ್ CBSE ಓದ್ತಾ ಇರಲಿ, ICSE ಓದ್ತಾ ಇರಲಿ, IGSE ಓದ್ತಾ ಇರಲಿ, ಒಟ್ಟ 4ನೇ ತರಗತಿ ಓದಿ 5ನೇ ಕ್ಲಾಸ್ ಬರ್ತಕ್ಕಂಥ ಮಕ್ಕಳಿಗೆ ಈ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಅನ್ನು ಎಕ್ಸಾಮ್ ಬರೆಸಿ ವಿಶೇಷವಾದ ಬಹುಮಾನವನ್ನ ಗೆಲ್ರಿ. ಓಕೆ, ನಿಮ್ಗೆಲ್ಲ ಟ್ರೋಫಿ, ಕ್ಯಾಶ್ ಪ್ರೈಸ್ ಇದೆ. ನಿಮ್ಮ ಮಕ್ಕಳ ಒಂದು ಸಾಮರ್ಥ್ಯವನ್ನ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಒಂದು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಪ್ರತಿ ವರ್ಷ ಒಂದು ಆರಂಭಿಸಿದೆ. ಇದು ಒಂದು ವಿಶೇಷವಾದಂತ ಅವಕಾಶ ನಿಮ್ಮ ಮಕ್ಕಳಿಗಾಗಿ, ಇದನ್ನು ಪಡ್ಕೊಳ್ರಿ. ಓಕೆ ರೈಟ್. ಪರೀಕ್ಷೆಯ ದಿನಾಂಕ ಏನಪ್ಪಾ ಅಂದ್ರೆ 23 ಮಾರ್ಚ್ 2025. 23 ಸಂಡೇ ಬರ್ತೈತಿ. ಎಲ್ಲರೂ ಫ್ರೀ ಇರ್ತೀರಿ, ಅವತ್ತು ನಿಮ್ಮ ಮಕ್ಕಳು ಒಂದು ಪರೀಕ್ಷೆನ ಮಾಡಬಹುದು. ಓಕೆ, ಪರೀಕ್ಷೆ ನಡೀತಕ್ಕಂಥ ಸ್ಥಳ ಎಲ್ಲಿ ಅಂತಂದ್ರೆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್, ಸಿಂಧನೂರು, ರಾಯಚೂರು ಡಿಸ್ಟಿಕ್. ಹೆಚ್ಚಿನ ಮಾಹಿತಿಯಾಗಿ ನನ್ನ ನಂಬರ್ ಇದೆ 9449771212. ಇನ್ನೊಂದು ನಮ್ಮ ಇವರು ಮಲ್ಲಂಗೌಡ ಸರ್ ನಂಬರ್ ಇದೆ 9900206243 ಅಂತಕ್ಕಂಥ ನಂಬರ್ ಇದೆ. ಇದ್ರಲ್ಲಿ ಕಾಲ್ ಮಾಡ್ರಿ. ಹೆಚ್ಚಿನ ಎಲ್ಲ ಮಾಹಿತಿಯನ್ನ ನಾವು ನಿಮಗೆ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಮಕ್ಕಳೇ, ಮುಂದಿನ ಪ್ರಶ್ನೆ ನಿಮಗಾಗಿ ಆನ್ಸರ್ ಮಾಡ್ಕೊಳ್ಳೋಣ. 3.34 ಮತ್ತು ಅದರ ವ್ಯುತ್ಕ್ರಮದ ಮೊತ್ತ ಎಷ್ಟು? What is the sum of 3 whole 3/4 and its reciprocal? Important. ಏನ್ ಮಾಡುದು ನೋಡಿ, ಇದು ಮತ್ತು ಇದರ ವ್ಯುತ್ಕ್ರಮದ ಮೊತ್ತ ಇದನ್ನು ಕೂಡಿಸ್ಬೇಕು ನಾವು. ಹೌದಾ? ಈ 3.34 ಕೂಡಿಸ್ಬೇಕು, ಪ್ಲಸ್ ಇನ್ನೊಂದು ಸಂಖ್ಯೆ ಕೂಡಿಸ್ಬೇಕು, ಮೊತ್ತನ್ನ ಕೂಡಿಸ್ಬೇಕು. ಏನ್ ಕೂಡಿಸ್ಬೇಕು? ಇದರ ವ್ಯುತ್ಕ್ರಮ ಅಂತ. ವ್ಯುತ್ಕ್ರಮ ಅಂದ್ರೆ ಏನಾಗುತ್ತಾ? 3.34 ವ್ಯುತ್ಕ್ರಮ ಅಂದ್ರೆ ರೆಸಿಪ್ರೋಕಲ್ ಏನಾಗುತ್ತೆ ಅಂದ್ರೆ 3×4 12, 12ಕ್ಕೆ 3 ಕೂಡಿಸಿದ್ರ 15/4 ಆಗುತ್ತ. ಇದರ ರೆಸಿಪ್ರೋಕಲ್ ಅಂತಂದ್ರೆ ಛೇದ ಅಂಶ ಆಗ್ತೈತಿ, ಅಂಶ ಛೇದ ಆಗ್ತೈತಿ. ಅಂದ್ರೆ ಈ 3.34 ರೆಸಿಪ್ರೋಕಲ್ ಫಾರ್ಮ್ ಏನಂತಂದ್ರೆ 4/15 ಅಂತ. ಈಗ ಇವೆರಡನ್ನು ಕೂಡಿಸ್ಬೇಕು ನಾವು. ಕೂಡಿಸ್ಬೇಕಾದಾಗ ನೋಡಿ, ಇದು ವಿಷಮ ಐತಿ, ಮಿಶ್ರ ಐತಿ, ವಿಷಮಕ್ಕೆ ತಗೊಂಬನ್ನಿ. 4 3 12, 12ಕ್ಕೆ 3 ಕೂಡಿಸ್ರಿ. ಇವೆರಡನ್ನ ಕೂಡಿಸ್ರಿ, ಇದನ್ನ ಕೂಡಿಸ್ರಿ. 4 3 12, 3 15, 15/4 ಪ್ಲಸ್ 4/15. ನೋಡ್ರಿ, ಈಗ ಈ 4 ಮತ್ತು 15 ಲಸ 60 ಬರ್ತೈತಿ. ನೀವು ತೆಗೆದು ನೋಡ್ಬೋದು. ಓಕೆ, 4 ಎಷ್ಟಲೇ 60, 4 15 60, 15 ಎಷ್ಟಲೇ 60, 15 4 60. ನೋಡ್ರಿ, ಈಗ 15 225 ಪ್ಲಸ್ 4 4 16 ಇಸ್ಕ್ವಲ್ ಟು 225 ಪ್ಲಸ್ 16 ಕೂಡಿಸ್ಯಾರ 241 ಉತ್ತರ ಡಿವೈಡೆಡ್ ಬೈ 60. ಕಡತ ಹೋಗುತ್ತೋ ಇಲ್ಲ ಅಂತ ಗೊತ್ತಾಗೋಲ್ಲ. ನೋಡಮ್, ಇದು ವಿಷಮ ಭಿನ್ನ ರಾಶಿ. ಈ ಉತ್ತರ ಅದ್ರೊಳಗಿಲ್ಲ, ಆದ್ರೆ ಮಿಶ್ರಕ್ ತಂದರ. ನಾವು ಮಿಶ್ರಕ್ ತರೋಣ. 241ಕ್ಕ ಎಷ್ಟರಲ್ಲೇ ಭಾಗಿಸೋದು? 60ರಲ್ಲೇ ಭಾಗಿಸೋದು. ನೋಡಿ, ಈಸಿ ಟ್ರಿಕ್ ಇದೆ. ಇಲ್ಲಿ 6 ತಗೋರಿ, ಇಲ್ಲಿ 24 ತಗೋರಿ. 6 4 24, 4 ಬರುತ್ತೆ ನೋಡಿ. 6 4 24, ಮುಂದೊಂದು 0. ಎಸ್, 1ಕ್ಕ 1, 4 4 ಹೋದ್ರ 0, 2 2 ಕಳೆದ್ರ 0. 4.1/60. 4.1/60. ಉತ್ತರ 4.1/60 ಬಂತು. ಸಿ ಆಗ್ತೈತಿ. ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ, 3.34 ಮತ್ತು ಅದರ ವ್ಯುತ್ಕ್ರಮದ ಮೊತ್ತ ಕೂಡಿಸ್ರಿ. ವ್ಯುತ್ಕ್ರಮದ ವ್ಯತ್ಯಾಸ ಕಳಿರಿ. ವ್ಯುತ್ಕ್ರಮದ ಗುಣಲಬ್ಧ ಅಂದ್ರೆ ಗುಣಿಸ್ರಿ. ಅಲ್ಲಿ ಏನ್ ಕೇಳ್ತಾನ ಆ ಒಂದು ಓದ್ಬೇಕು ಸರಿಯಾಗಿ. ಅದರ ವ್ಯುತ್ಕ್ರಮದ ಮೊತ್ತ, ವ್ಯತ್ಯಾಸ, ಗುಣಲಬ್ಧ ಏನ್ ಕೇಳ್ತಾನ ಅದನ್ನ ಮಾಡ್ರಿ. ಈಸಿ ಅಂದ್ರೆ ಪ್ರಶ್ನೆನ ಸ್ಪಷ್ಟ ಓದುವುದನ್ನ ಕಲ್ಕೊಡ್ರಿ. ಒಂದು ಗೊತ್ತಿರ್ಲಿ ನಿಮ್ಗೆಲ್ಲ, ಚಾಲೆಂಜ್ ಕೋಚಿಂಗ್ ಕ್ಲಾಸ್ನ ಒಂದು ಸ್ಪಷ್ಟವಾದಂತಹ ಒಂದು ವಿಷನ್ ಏನಪ್ಪಾ ಅಂದ್ರೆ ಎಲ್ಲ ಮಕ್ಕಳಿಗೆ ಸ್ಪಷ್ಟವಾಗಿ ಕನ್ನಡ, ಇಂಗ್ಲಿಷು ಮತ್ತು ಸ್ಟ್ರಾಂಗ್ ಮ್ಯಾಥಮೆಟಿಕ್ಸ್ ಅನ್ನ ಕಲಿಸ್ತಕ್ಕಂತ ಒಂದು ಕೆಲಸವನ್ನ ಸುಮಾರು 21 ವರ್ಷಗಳಿಂದ ಮಾಡಿದೆ. ಹೌದಾ? ಈ ಒಂದು ಕೆಲಸ ಇವಾಗ ಇನ್ನೂ ಫುಲ್ ಅಡ್ವಾನ್ಸ್ ಆಗಿ ಏನೂ ಓದಾಕ ಬರೆಯಕ ಬರುದಿಲ್ರಿ, ನಮ್ಮ ಮಗ್ಗ ಏನೂ ಬರೋದಿಲ್ಲ, ಟೋಟಲ್ ಎಲ್ಲ 0 ಅದನಂತ ಮಕ್ಕಳನ್ನು ಕೂಡ ನಾವು ತೆಗೆದುಕೊಂಡು ಆ ಮಕ್ಕಳಿಗೆ ವಿಶೇಷವಾಗಿ ಕನ್ನಡ, ಇಂಗ್ಲಿಷು, ಗಣಿತ, ಸ್ಪಷ್ಟ ಓದು ಬರಹದ ಒಂದು ಸಂಕಲ್ಪವನ್ನು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಮಾಡಿದೆ. ಸೊ ಹಾಗಾಗಿ ನಿಮ್ಮ ಮಕ್ಕಳಿರ್ಲಿ ಅಥವಾ ಬೇರೆ ಯಾರೋ ನಿಮ್ಮ ಸ್ನೇಹಿತರ ಮಕ್ಕಳಿರ್ಲಿ, ಒಟ್ಟ ಓದಾಕ ಬರೆಯಕ್ ಬರಲ್ರಿ, ಈತ ಊರಿಗೆ ಮಿಕ್ಯಾನ್ರಿ, ಸಾಲಿಗೆ ಮಿಕ್ಯಾನ್ರಿ, ಎಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಅಂತಂದ್ರೆ
ಅಂತ ಮಕ್ಕಳನ್ನು ಕೂಡ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ತಗೊಂಡ್ ಬರ್ರಿ. ನಿಮ್ಮ ಮಕ್ಕಳಿಗೆ ಉತ್ತಮವಾಗಿ ಓದಲು ಮತ್ತು ಬರೆಯಲು, ಅತ್ಯಂತ ಕಠಿಣ ಶಬ್ದಗಳನ್ನು ಬರೆಯಲು, ಕಠಿಣ ಲೆಕ್ಕವನ್ನು ಮಾಡಲು ಕೂಡ ನಾವು ಕಲಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಮಕ್ಕಳೇ, ಇದು ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಏನಿದೆ ಓದ್ರು ಒಂದ್ಸಲ ಸರಿ. ಎಸ್, ಎರಡು ಭಿನ್ನ ರಾಶಿಗಳ ಗುಣಲಬ್ಧ. ಯಾವೇ ಎರಡು ಭಿನ್ನ ರಾಶಿಗಳನ್ನು ಗುಣಿಸಿ ಬಂದ ಮೇಲೆ ಬಂದಂತ ಉತ್ತರ. ಅದರಲ್ಲಿ ಒಂದು ಭಿನ್ನ ರಾಶಿಯು 5.12 ಆದರೆ ಇನ್ನೊಂದು ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ಎರಡು ಭಿನ್ನ ರಾಶಿ ಗುಣಿಸಿ ಅಂತ ಹೇಳಲ್ಲ, ಒಂದು ಟ್ರಿಕ್ಸ್ ಹೇಳ್ತೀನಿ ನಿಮಗೆ. ಇಲ್ಲಿ 4 ಮತ್ತು 6 ಗುಣಿಸ್ರಿ, 6 4 24 ಬಂತು. ಇವು ಎರಡು ಸಂಖ್ಯೆ ಅನ್ಕೊಡ್ರಿ, ಇದು ಗುಣಲಬ್ಧ ಆಯ್ತು. ಎರಡು ಸಂಖ್ಯೆಗಳನ್ನ ಗುಣಿಸಿ ಬಂದಂತ ಉತ್ತರಕ್ಕೆ ನಾವು ಗುಣಲಬ್ಧ ಅಂತ ಕರಿತೀವಿ. ಎರಡು ಸಂಖ್ಯೆಗಳ ಗುಣಲಬ್ಧ 24, ಒಂದು ಸಂಖ್ಯೆ 6 ಆದ್ರ ಇನ್ನೊಂದು ಸಂಖ್ಯೆ ಯಾವುದು ಅಂತಂದಾಗ ಏನ್ ಮಾಡ್ಬೇಕಂದ್ರೆ, ಆ 24ಕ್ಕೆ 6 ಭಾಗಸ್ರಿ. 6 1 6 4 ಉತ್ತರ 4 ಬಂತು. ಗುಣಲಬ್ಧಕ್ಕ 6 ಭಾಗಿಸಿದ್ರ 4 ಬರುತ್ತಾ, 4 ಭಾಗಿಸಿದ್ರೆ 6 ಬರುತ್ತ. ಸಿಂಪಲ್. ಇಲ್ಲಿ ಎರಡು ಭಿನ್ನ ರಾಶಿಗಳ ಗುಣಲಬ್ಧ 12.34 ಐತಿ. ಅದರಲ್ಲಿ ಯಾವ ಸಂಖ್ಯೆ ಕೊಟ್ಟ ನೋಡಿ ಅದ್ರಲ್ಲಿ ಭಾಗಿಸ್ಬಿಡ್ರಿ. 5.12 ಈಸ್ ಈಕ್ವಲ್ ಟು ನೋಡ್ರಿ 4 12 12 4 48 48 3 51 ಡಿವೈಡೆಡ್ ಬೈ 4 ಡಿವೈಡ್ ಬೈ 3 5 10 1 11 ಡಿವೈಡ್ ಬೈ 2. ಈಗ ಇಲ್ಲಿ ನೋಡ್ರಿ 51ಕ್ಕ 51 ಡಿವೈಡ್ ಬೈ 4. ಇಲ್ಲಿ ಭಾಗಾಕಾರವಾಗಿ ಗುಣಾಕಾರ ಆಗತ್ತ. ಗುಣಾಕಾರ ಆದಾಗ ಮುಂದಿನ ಭಿನ್ನ ರಾಶಿ ವ್ಯತ್ಕ್ರಮ ಆಗ್ತೈತಿ. 2 11 ಆಗ್ತೈತಿ. 2 1 2 2 2 4 ಮ್ಯಾಲ ಏನ್ ಉಳಿತು 51 51, ಕೆಳಗಡೆ ಎಷ್ಟು ಉಳಿತು 22. 2 11 11 22. ಇದು ಯಾವ ಭಿನ್ನ ರಾಶಿ? ಈ ಉತ್ತರ ಐತೆ ನೋಡ್ರಿ. ಇಲ್ಲ ಉತ್ತರ ಅಂದ್ರೆ ವಿಷಮದಾಗ ಐತಿ, ಮಿಶ್ರಿತ ತರೋಣ. ರೈಟ್. 21 51ಕ್ಕ 22 ಭಾಗಿಸ್ರಿ. 22 44. ಇಲ್ಲಿ ನೋಡ್ರಿ 11ರಾಗ 4 ಹೋದ್ರ 7 ಉಳಿತು 0. ಅಂದ್ರೆ 2.7/22. ಉತ್ತರ ಎಷ್ಟು ಬರುತ್ತೆ? 2.722. 2.722 ಆಪ್ಷನ್ ಡಿ ಆಗ್ತೈತಿ. ಓಕೆ, ತುಂಬಾ ಈಸಿ ಇರ್ತಕ್ಕಂಥ ಪ್ರಶ್ನೆ ತೆಗೆದುಕೊಂಡು ಬಂದಿದ್ದೀನಿ ಮಕ್ಕಳೇ. ಓಕೆ ನೋಡ್ರಿ, ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಒಂದು ದೊಡ್ಡ ಮಟ್ಟದ ಒಂದು ಪರೀಕ್ಷೆ. ಇದು 4ನೇ ತರಗತಿ ಓದಿ 5ನೇ ತರಗತಿ ಬರ್ತಕ್ಕಂಥ ಯಾವುದೇ ಶಾಲೆಯ ಮಕ್ಕಳು ಎಕ್ಸಾಮ್ ಬರೀಬಹುದು. ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಮಕ್ಕಳಿಗೆ, ಟಾಪರ್ಸ್ ಮಕ್ಕಳಿಗೆ ಏನಿದೆಪ್ಪ ಅಂದ್ರ ವಿಶೇಷವಾದ ಕ್ಯಾಶ್ ಪ್ರೈಸ್ ಮತ್ತು ಟ್ರೋಫಿಯನ್ನು ಕೊಡಲಾಗುವುದು. ಆ ಮಕ್ಕಳಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹ ಕೊಡಲಾಗುವುದು. ಮತ್ತು ಭಾಗವಹಿಸುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗಿಫ್ಟ್ ಅನ್ನು ಕೂಡ ಕೊಡಲಾಗುವುದು. ನಿಮ್ಮ ಮಕ್ಕಳ ಒಂದು ಸಾಮರ್ಥ್ಯವನ್ನು ಪರೀಕ್ಷೆಯಲ್ಲಿ ಮಾಡಬಹುದು. ಒಂದು ವೇಳೆ ಈ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದ್ರೆ ಏನು ಬೇಜಾರಾಗ್ತಕ್ಕಂಥ ಅವಶ್ಯಕತೆ ಇಲ್ಲ, ಕಲಿಸ್ಲಿಕ್ಕೆ ಅವಕಾಶವಿದೆ. ಅದಕ್ಕಾಗಿ ನಿಮ್ಮ ಚಾಲೆಂಜ್ ಇದೆ. ಸ್ಪಷ್ಟ ಓದು ಬರಹದ ಒಂದು ಕಾನ್ಸೆಪ್ಟ್ ಇದೆ ಚಾಲೆಂಜ್ಗೆ. ನೀವೆಲ್ಲ ವರದಿ ನೋಡಿದಿರಿ. 10ನೇ ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ಕನ್ನಡವನ್ನು ಸ್ಪಷ್ಟ ಓದಕ್ ಬರೆಯಕ್ ಬರ್ತಾ ಇಲ್ಲ, ಇದು ನೀವು ಗಮನಿಸಬೇಕು. 8ನೇ ತರಗತಿ ಓದ್ತಕ್ಕಂಥ ಮಕ್ಕಳು 2ನೇ ತರಗತಿಯ ಪಠ್ಯವನ್ನು ಓದಾಕ್ ಬರ್ತಾ ಇಲ್ಲ ಅಂತ ಅನ್ನೋದು ವರದಿಯಾಗಿದೆ. ಇತ್ತೀಚೆಗೆ ನೀವು ನೋಡಬಹುದು ಪೇಪರ್ದಲ್ಲಿ. ಬಟ್ ನಮ್ಮ ಶಾಲೆ ಓದಿರ್ತಕ್ಕಂಥ ಮಕ್ಕಳು 90-95% ಯಾವುದೇ ಮಗುವಿಗೆ ಕೇಳಿದ್ರು ಸ್ಪಷ್ಟ ಓದು ಬರಹ, ಗಣಿತ ಲೆಕ್ಕಗಳು, ಇಂಗ್ಲಿಷ್ ಮತ್ತು ಕನ್ನಡವನ್ನು ಡಿಕ್ಷನರಿ ತಂದು ದುನಿಯಾ ಶಬ್ದ ಹೇಳ್ಬೋದು ನೀವು. ಇದು ಉತ್ಪರೀಕ್ಷೆ ಅಲ್ಲ, ನೀವು ಬಂದು ಪರೀಕ್ಷೆ ಮಾಡ್ಬೋದು. ಅದಕ್ಕಾಗಿ ಈ ಒಂದು ಪರೀಕ್ಷೆನ ಬರೆಸ್ರಿ. ಪರೀಕ್ಷೆ ಬರ್ಸೋದು ಹೇಗ್ರಿ? ನಾವು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಹಾಕ್ತಿವಿ. ಡಿಸ್ಕ್ರಿಪ್ಷನ್ ಕೆಳಗಡೆ ಬರೀತೀವಿ. ಅದ್ರ ಲಿಂಕ್ ಅನ್ನ ಕ್ಲಿಕ್ ಮಾಡ್ರಿ. ನಿಮ್ಮ ಮಗುವಿನ ಡೀಟೇಲ್ಸ್ ಹಾಕ್ರಿ. ನಿಮ್ಮ ಮಗುವಿನ ಡೀಟೇಲ್ಸ್ ನಿಮ್ಮ ಮಗುವಿನ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ವಾಟ್ಸ್ಆಪ್ ನಂಬರ್ ಹಾಕಿ ಈ ಪರೀಕ್ಷೆ ಬರ್ಲಿಕ್ಕೆ ಓನ್ಲಿ 100 ರೂಪೀಸ್ ನಾವು ಆ ಪ್ರವೇಶ ಒಂದು ಫೀಸ್ ಅಂತ ತಗೋತೀವಿ. ಅದನ್ನ ನಿಮ್ಗೆ ಖರ್ಚು ಮಾಡ್ತೀವಿ. ನಿಮ್ಗೆಲ್ಲ ಊಟ ಮತ್ತು ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ. ಮಕ್ಕಳಿಗೆ ಗಿಫ್ಟ್ ಕೊಡ್ತೀವಿ. ಮಕ್ಕಳಿಗೆ ಒಂದು ಪ್ರೋತ್ಸಾಹ ಮಾಡೋಕ್ಕೋಸ್ಕರ ಈ ಎಕ್ಸಾಮ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಹೌದಾ? ಪ್ರತಿ ವರ್ಷ ನೀವೆಲ್ಲ ವಾರ್ಷಿಕ ಪರೀಕ್ಷೆ ಅವರ ಶಾಲೆ ಮಾಡಿರ್ತಾರ ಇಲ್ಲಿ. ಹಾಗಾಗಿ ನಾವು ಒಂದು ನೈಜವಾಗಿ ಒಂದು ಪರೀಕ್ಷೆ ಒಂದು ಮಕ್ಕಳಿಗೆ ಬರೆಸಿ ಅವತ್ತೇ ಫಲಿತಾಂಶವನ್ನು ಕೊಟ್ಟು ನಿಮಗೆ ನಾವು ಮಾಹಿತಿ ಹೇಳಿ ನಾವು ಕಳಿಸುವಂತ ಕೆಲಸ ಮಾಡ್ತಾ ಇದ್ವಿ. ಸೊ ಇದು 23 ಮಾರ್ಚ್ 2025 ರವಿವಾರ 10:30 ಇದು ಎಕ್ಸಾಮ್ ಇರ್ತೈತಿ. ಆದಷ್ಟು ಬೇಗನೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಹಾಕಿರ್ತೀವಿ ಲಿಂಕ್. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಮಕ್ಕಳ ಸಂಪೂರ್ಣ ಮಾಹಿತಿಯನ್ನ ಹಾಕ್ರಿ. ನಾವು ನಿಮಗೆ ಮುಂದಿನ ಮಾಹಿತಿಯನ್ನ ಹೇಳ್ತಾ ಹೋಗ್ತೀವಿ. ಪರೀಕ್ಷೆ ಬರೆಸ್ರಿ. ನಿಮ್ಮ ಮಕ್ಕಳ ಸಾಮರ್ಥ್ಯವನ್ನು ಪರೀಕ್ಷಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ
94497712902062 ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು. ಅದರ ಜೊತೆಗೆ ನಮ್ಮ ಸಂಸ್ಥೆಯಿಂದ ಈಗ 4ನೇ ತರಗತಿಯಿಂದ 10ನೇ ತರಗತಿವರೆಗೆ ಎಲ್ಲಾ ಸಬ್ಜೆಕ್ಟ್ 4 ಮತ್ತು 5ನೇ ಕ್ಲಾಸ್ ಇರ್ತಾವೆ. ಆದ್ರೆ 6ರಿಂದ 10ನೇ ಕ್ಲಾಸ್ ವರೆಗೆ ಸೈನ್ಸು, ಮ್ಯಾಥ್ಸು, ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಅನ್ನ ಅಗದಿ ಸ್ಪಷ್ಟವಾಗಿ ಧಾರವಾಡ, ಬೆಳಗಾವ್, ಬಿಜಾಪುರ, ದಾವಣಗೆರೆ ಮತ್ತು ದುರ್ಗಾ, ಬೆಂಗಳೂರು ಈ ತರ ಸ್ಟೇಟ್ ಸ್ಟ್ಯಾಂಡರ್ಡ್ ಒಂದು ರಿಸೋರ್ಸ್ ಪರ್ಸನ್ ಗಳನ್ನ ಕರೆಸಿ ಉತ್ತಮವಾಗಿರ್ತಕ್ಕಂಥ ಎಜುಕೇಶನ್ ನಾವು ಕೊಡತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಪ್ರತಿ ವರ್ಷ ನವೋದಯ, ಸೈನಿಕ್ ಸ್ಕೂಲ್, ಮುರಾರ್ಜಿ ಆದರ್ಶ ವಿದ್ಯಾಲಯ ಅತಿ ಹೆಚ್ಚು ಫಲಿತಾಂಶವನ್ನು ಕೊಟ್ಟಂತಹ ಸಂಸ್ಥೆ ನಮ್ಮದು ಆ ಚಾಲೆಂಜ್ ಕೋಚಿಂಗ್ ಕ್ಲಾಸ್. ಒಂದ್ಸಲ ವಿಸಿಟ್ ಮಾಡಿ ನಿಮ್ಮ ಮಕ್ಕಳೊಂದಿಗೆ. ಓಕೆ, ಅದರ ಜೊತೆಗೆ ಕೊನೆಯ ಪ್ರಶ್ನೆ ಅಂತ ಅನಿಸ್ತಾ ಇದೆ, ನೋಡೋಣ. ಎಸ್, ನೋಡ್ರಿ, ಇದು ಎಲ್ಲ ಪರೀಕ್ಷೆಗಳಲ್ಲಿ ಕಾಮನ್ ಆಗಿರ್ತೈತಿ. ದಶಮಾಂಶಗಳನ್ನು ಕೂಡಿಸುವುದು ಎಲ್ಲಾ ನೀವು ಮುರಾರ್ಜಿ ತಗೊಳ್ರಿ, ನವೋದಯ ತಗೊಳ್ರಿ, ಸೈನಿಕ್ ಸ್ಕೂಲ್ ಬರುತ್ತೆ. ಅಂದ್ರೆ ಇದೇ ತರ ಇರುತ್ತೆ. ಸೈನಿಕ್ ಸ್ಕೂಲ್ 2018 ಪ್ರಶ್ನೆ ಮಾಡಿದ್ದಾರೆ. ಇದನ್ನ ಯಾಕೆ ಹಿಂಗ್ ಕೊಡ್ತಾರಪ್ಪ ಅಂದ್ರೆ ನೀವು ಪಾಯಿಂಟ್ ಅನ್ನು ಸ್ಟ್ರೇಟ್ ಇಡುವ ಕೂಡ್ಸಕ್ ಬರ್ತಿಲ್ಲ ಅಂತ ಒಂದು ಟೆಸ್ಟ್ ಅದು. ಓಕೆ, ನೋಡೋಣ. ಇಲ್ಲಿ ನೋಡಿ ಏನಿದೆ, 20.08, 20.008, 20.088 ಮತ್ತು 20.888 ಇವುಗಳ ಮೊತ್ತ ಎಷ್ಟು? ಸೊ ವಾಟ್ ಈಸ್ ದ ಸಮ್ ಆಫ್ ದಿ ಗಿವನ್ ನಂಬರ್ಸ್ ಅಂತ ಐತಿ, ರೈಟ್? ಹೇಗೆ ಕೂಡಿಸುದು ನೋಡ್ರಿ. 20.08 ಒಂದ್ಸಲ ಪಾಯಿಂಟ್ ಕೊಟ್ಟ ಮೇಲೆ ಪಾಯಿಂಟಿಂಗ್ ಸ್ಟ್ರೇಟ್ ಹೋಗ್ತಾ ಇರ್ಬೇಕು. ಎರಡನೇದು ನೋಡ್ರಿ ಏನಿದೆ, ಅದು 20 ಪಾಯಿಂಟ್ ಸ್ಟ್ರೇಟ್ ಆಗಿ ಪಾಯಿಂಟ್, ನೆಕ್ಸ್ಟ್ 0.08 ಮ್ಯಾಲೆ ಖಾಲಿ ಉಳಿತಾ 0 ಕೊಡ್ರಿ. ನೆಕ್ಸ್ಟ್ 20.088, ನೆಕ್ಸ್ಟ್ 20.888, ರೈಟ್? 4 ಸಂಖ್ಯೆ ಅದಾವ ನೋಡ್ರಿ. ಇಲ್ಲಿ 8 8 8 8 ಮೂಲೆ 24ಕ್ಕ 4 ಕ್ಯಾರಿ 2, 8 8 8 8 ಮೂಲೆ 24 12 26 ಕ್ಯಾರಿ 2. ಎಸ್, 8 2 10 ಕ್ಯಾರಿ ಇಲ್ಲಿ ಕೊಡ್ರಿ, ಪಾಯಿಂಟ್ ಸ್ಟ್ರೇಟ್ ಆಗಿ ಪಾಯಿಂಟ್ ಕೊಡ್ರಿ, 0 0 0 1, ರೈಟ್? ಇಲ್ಲಿ 2 2 2 2 4 8 81.064, 81.064. ಎಸ್, 81.064 ಆಪ್ಷನ್ ಸಿ. 81.064 ಆಪ್ಷನ್ ಎ ಆಗ್ತೈತಿ. ಈ ತರನಾಗಿ ಒಂದು ವಿಶೇಷವಾದ ಪ್ರಶ್ನೆ ನಿಮ್ಗಾಗಿ ತಂದಿದ್ದೀನಿ. ಅರ್ಥ ಅಂತ ಅನ್ಕೊಂತೀನಿ. ಮುಂದಿನ ಒಂದು ವಿಚಾರ, ಮಕ್ಕಳೇ ಮತ್ತು ಆತ್ಮೀಯ ಪಾಲಕರೇ, ಇಲ್ಲಿವರೆಗೆ ಸಾಕಷ್ಟು ವರ್ಷಗಳಿಂದ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಅದು ಯಾವತ್ತೂ ನಿಮ್ಮದೇ. ಸೊ ದೊಡ್ಡ ಮಟ್ಟದಲ್ಲಿ ಬೆಳೆಸಿದಿರಿ. ಸೊ ಇವಾಗ ವಿಶೇಷವಾದ ಒಂದಿಷ್ಟು ಉಚಿತ ಶಿಕ್ಷಣ ಕೊಡಬೇಕು, ಒಂದಿಷ್ಟು ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ಮಕ್ಕಳಿಗೆ ಇಲ್ಲಿವರೆಗೆ ನಾವು ಆ ಕೆಲಸ ಮಾಡಿದೀವಿ. ಇನ್ನು ಮುಂದೆ ಅತಿ ಹೆಚ್ಚು ಮಾಡ್ಬೇಕಂತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಂಡು ಈ ಪರೀಕ್ಷೆ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಅಂತಕ್ಕಂಥ ಪರೀಕ್ಷೆನ ಮಾಡ್ತಾ ಇದ್ದೀವಿ. 4 ಮುಗಿಸಿ 5 ಬರ್ತಕ್ಕಂಥ ಮಕ್ಕಳಿಗೆ ಮ್ಯಾಕ್ಸಿಮಮ್ ಮಕ್ಕಳನ್ನ ಎಕ್ಸಾಮ್ ಬರೆಸ್ರಿ. ಆ ಮಕ್ಕಳ ಒಂದು ಸಾಮರ್ಥ್ಯ ಪರೀಕ್ಷೆ ಮಾಡ್ದಂಗೆ ಆಗ್ತೈತಿ. ಅದರ ಜೊತೆಗೆ ಕ್ಯಾಶ್ ಪ್ರೈಸ್ ಮತ್ತು ವರ್ಷ ಪೂರ್ತಿ ಫ್ರೀ ಆಗಿ ತರಬೇತಿಯನ್ನು ತೆಗೆದುಕೊಳ್ತಕ್ಕಂಥ ಒಂದು ಅವಕಾಶ ಐತಿ. ಇಂಥ ಒಂದು ಅವಕಾಶವನ್ನ ಉಪಯೋಗ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಜೊತೆಗೆ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ಲಿ ವಾಚ್ ಮಾಡಿಸ್ರಿ ನಿಮ್ಮ ಮಕ್ಕಳಿಗೆ, ಮತ್ತು ಮಕ್ಕಳಿಗೆ ನೀವು ನೋಡ್ರಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಾಮೆಂಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ನಿಮ್ಮ ಉತ್ತರನ ಬರೆದು ಹಾಕ್ರಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದನ್ನು ಬೇರೆ ಒಂದು ಗ್ರೂಪ್ಗಳಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಮಕ್ಕಳಿಗೆ ಅಥವಾ ಫ್ರೆಂಡ್ಸ್ ಇದನ್ನ ಶೇರ್ ಮಾಡ್ರಿ. ಇದು ಒಂದು ಯಾರಿಗೋ ಒಂದು ಮಗುಗೆ ಹೆಲ್ಪ್ ಆಗ್ತೈತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.